ನಮಸ್ಕಾರ. ನಮ್ಮ ಇಂದಿನ ವಿಷಯ ಆಲ್ಬರ್ಟ್ ಐನ್ಸ್ಟೀನ್ ಮಗಳಿಗೆ ಬರೆದ ಪತ್ರ ಅಸಲಿಯೋ ನಕಲಿಯೋ. ಅಂತರ್ಜಾಲದಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ 2015ರಿಂದ ಜಗತ್ ಪ್ರಸಿದ್ಧ ಭೌತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಮಗಳಿಗೆ ಬರೆದಿದ್ರು ಎಂದು ಹೇಳಲಾಗ್ತಕ್ಕಂಥ ಒಂದು ಪತ್ರ ಹರಿದಾಡ್ತಾ ಇದೆ. ಐನ್ಸ್ಟೀನ್ ಮಗಳು ಲೈಸರ್ 1980ರಲ್ಲಿ ಹೀಬ್ರೂ ವಿಶ್ವವಿದ್ಯಾಲಯಕ್ಕೆ ಕೊಟ್ಟ ಐನ್ಸ್ಟೀನ್ ಹಲವು ಜನರಿಗೆ ಬರೆದ 1400 ಪತ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು ಅನ್ನೋ ಸುದ್ದಿ ಇದೆ. ಈ ಪತ್ರದಲ್ಲಿರ್ತಕ್ಕಂಥ ವಿಷಯ ಹಾಗೂ ಆಲ್ಬರ್ಟ್ ಐನ್ಸ್ಟೀನ್ ಮಗಳು ಸುತ್ತ ಇರತಕ್ಕಂಥ ನಿಗೂಢತೆಯಿಂದಾಗಿ ಈ ಪತ್ರವನ್ನ ಐನ್ಸ್ಟೀನ್ ನಿಜವಾಗ್ಲೂ ಬರ್ತಿದ್ರೆ ಅಂತಕ್ಕಂಥ ಅನುಮಾನ ಕೂಡ ಮೂಡಿದೆ. ಇನ್ನು ನಾವು ಈ ಪತ್ರದ ಮುಖ್ಯ ಸಾರಾಂಶ ಏನಿದೆ, ಇದರ ನಿಗೂಢತೆ ಏನು ಅನ್ನೋದನ್ನ ತಿಳಿಯೋಣ. ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಮಗಳೇ ಬರೆದಂತ ಈ ಪತ್ರದ ಆರಂಭದಲ್ಲಿ, ನಾನು ಸಾಪೇಕ್ಷವಾದ ಮಂಡಿಸಿದಾಗ ಅದನ್ನ ಅರಿತವರು ಬೆರಳಿಕೆಯಷ್ಟು ಜನ ಮಾತ್ರ ಇದ್ರು. ನಾನು ಇಂದು ನಿನಗೆ ತಿಳಿಸ್ತಾ ಇರೋದನ್ನ ಕೂಡ ಪೂರ್ವಗ್ರಹ ಪೀಡಿತ ಜಗತ್ತು ಅರಿಲಾರದು ಸಮಾಜ ನಾನು ಹೇಳುತ್ತಿರೋದನ್ನ ಅರಿತುಕೊಳ್ಳಬಹುದು ಅಂತ ನಿನಗೆ ಮನದಟ್ಟಾಗುವವರೆಗೆ ಅನಿಸುವವರೆಗೆ ನಿನಗೆ ಬೇಕು ಎನಿಸುವಷ್ಟು ಕಾಲ ಈ ಪತ್ರಗಳನ್ನ ಗುಟ್ಟಾಗಿ ಇರಿಸ್ಕೊಳ್ಬಹುದು ಅಂತ ತಿಳಿಸಿದ್ದಾರೆ. ಇದರ ನಂತರ ಪ್ರೀತಿ ಎಂಬುದು ಒಂದು ವಿಶ್ವಾತ್ಮಕ ಬಲ, ವಿಜ್ಞಾನ ಅದೊಂದನ್ನ ಸಂಪೂರ್ಣವಾಗಿ ಅರಿತಿಲ್ಲ. ಪ್ರೀತಿಯೇ ಬೆಳಕು, ಗುರುತ್ವ ಮತ್ತು ಬದುಕಾಗಿದೆ. ಅದು ಮನುಷ್ಯರು ತಮಗೆ ಬೇಕಾದಂತೆ ಪಳಗಿಸಲು ಹಿಡಿತಕ್ಕೆ ಸಿಗದ ಒಂದು ವಿಶ್ವ ಚೈತನ್ಯ. ಅದಕ್ಕೆ ಯಾವುದೇ ಗಡಿಗಳಿಲ್ಲ. E=mc² ಸೂತ್ರದಲ್ಲಿ ನಾನು ದ್ರವ್ಯದ ಬದಲು ಪ್ರೀತಿಯನ್ನು ಇರಿಸಿದ್ರೆ ಪ್ರೀತಿಯೇ ಅತ್ಯಂತ ಶಕ್ತಿಯುತ ಬಲ ಅಂತ ಗೊತ್ತಾಗುತ್ತೆ ಅಂತ ಈ ಪತ್ರದಲ್ಲಿ ತಿಳಿಸಲಾಗಿದೆ. ಇಂತಹ ಪತ್ರವನ್ನ ಆಲ್ಬರ್ಟ್ ಐನ್ಸ್ಟೀನ್ ನಿಜವಾಗ್ಲೂ ಬರೆದಿದ್ರೆ ಅಂತ ತಿಳಿಯೋದಕ್ಕೆ ಇತಿಹಾಸಕಾರರು ಮತ್ತು ಹವ್ಯಾಸಿ ಪತ್ತೆದಾರರು ಪ್ರಯತ್ನವನ್ನ ಮಾಡಿದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ಜೀವನ ಚರಿತ್ರೆಯಲ್ಲಿ ಲೈಸರ್ ಹೆಸರಿನ ಮಗಳು ಅತ್ಯಂತ ನಿಗೂಢವಾದಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾಳೆ. 1986ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಮೊದಲ ಪತ್ನಿ ಮಿಲೆವಾ ಮಾರಿಸ್ಗೆ ಬರೆದಂತಹ ಪತ್ರಗಳನ್ನ ಆಲ್ಬರ್ಟ್ ಐನ್ಸ್ಟೀನ್ ಮೊಮ್ಮಗಳು ಎವೆಲಿನ್ 1986ರಲ್ಲಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋ ತನಕ ಈ ಮಗಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. 1992ರಲ್ಲಿ ಈ ಪತ್ರಗಳು ಲವ್ ಲೆಟರ್ ಹೆಸರಿನಲ್ಲಿ ಪ್ರಕಟಗೊಳ್ತವೆ. ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಮಿಲೆವಾ ಮಾರಿಚ್ ಮದುವೆ ಆಗೋದಕ್ಕೂ ಮೊದಲು ಸಂಬಂಧವನ್ನು ಹೊಂದಿರ್ತಾರೆ. ಇವರಿಬ್ಬರು ಮದುವೆ ಆಗಕ್ಕೆ 1 ವರ್ಷ ಮೊದಲೇನೆ ಅವರಿಗೆ 1902ರಲ್ಲಿ ಒಬ್ಬಳು ಮಗಳಿಟ್ಟಿರ್ತಾರೆ. ಆಗ ಆಲ್ಬರ್ಟ್ ಐನ್ಸ್ಟೀನ್ ಸ್ವಿಟ್ಜರ್ಲೆಂಡ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದಾದ ಮೇಲೆ ಒಂದೆರಡು ಪತ್ರಗಳಲ್ಲಿ ಐನ್ಸ್ಟೀನ್ ತನ್ನ ಮಗಳ ಬಗ್ಗೆ ವಿಚಾರಿಸಿದ ಕುರುಹುಗಳು ನಮಗೆ ಅವರ ಪತ್ರಗಳು ಸಿಗ್ತವೆ. 19 ಸೆಪ್ಟೆಂಬರ್ 1903ರಂದು ಬರೆದಂತ ಪತ್ರದಲ್ಲಿ ಐನ್ಸ್ಟೀನ್ 1 ವರ್ಷದ ತನ್ನ ಮಗಳಿಗೆ ಸ್ಕಾರ್ಲೆಟ್ ಜ್ವರ ಬಂದಿರೋ ಬಗ್ಗೆ ಕಳವಳವನ್ನ ಸೂಚಿಸಿರೋದು ತಿಳಿದು ಬರುತ್ತೆ. ಇದಾದ ನಂತರ ಈ ಮಗಳ ಬಗ್ಗೆ ಯಾವ ಉಲ್ಲೇಖಗಳು ಐನ್ಸ್ಟೀನ್ ಪತ್ರಗಳಲ್ಲಿ ಇಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ನಿಗೂಢ ಮಗಳನ್ನ ಕುರಿತಾಗಿ ಹುಡುಕಾಟ ನಡೆಸಿದಂತಹ ಮಿಶೆಲ್ ಝೆಕ್ ಹಿಮಂತಕ್ಕಂಥ ಒಬ್ಬ ಮಹಿಳೆ 1999ರಲ್ಲಿ ಐನ್ಸ್ಟೀನ್ ಡಾಟರ್ ದಿ ಸರ್ಚ್ ಫಾರ್ ಲೈಸರ್ ಅಂತಕ್ಕಂಥ ಪುಸ್ತಕವನ್ನ ಬರೆದಿದ್ದಾಳೆ. ಈಕೆಯ ಪ್ರಕಾರ ಲೈಸರ್ ಹುಟ್ಟಿದಾಗಲೇ ಆಕೆಗೆ ಮಾನಸಿಕ ವೈಕಲ್ಯ ಹೊಂದಿದ್ಲು. 1 ವರ್ಷ ಮಗುವಿದ್ದಾಗ ಆಕೆ ಸ್ಕಾರ್ಲೆಟ್ ಜ್ವರದಿಂದ ತೀರ್ಕೊಂಡ್ಳು. ಐನ್ಸ್ಟೀನ್ ಪೇಪರ್ ಪ್ರಾಜೆಕ್ಟ್ಸ್ ಯೋಜನೆಯನ್ನ ತಂದಂತ ರಾಬರ್ಟ್ ಸ್ಕೂಲ್ಮನ್ ಐನ್ಸ್ಟೀನ್ ಮಗಳು ಹುಟ್ಟಿನಿಂದಲೇ ಕುರುಡಿಯಾಗಿದ್ಲು. ಐನ್ಸ್ಟೀನ್ ಹೆಂಡತಿ ಮಿಲೆವಾ ಮಾರಿಚ್ ತನ್ನ ಮಗಳನ್ನು ಸಾಕೋದಕ್ಕೆ ತನ್ನ ಆಪ್ತ ಗೆಳತಿ ಹೆಲೆನ್ ಸಾವಿಕನ್ ಆಕೆಗೆ ಕೊಟ್ಟಿದ್ಲು. 1990ರವರೆಗೆ ಈಕೆ ಸ್ವರ್ಕ ಸಾವಿಕನ್ನ ಹೆಸರಿನಲ್ಲಿ ಬದುಕಿದ್ಲು ಅಂತ ವಾದ ಮಾಡಿದ್ದಾನೆ. ಇದನ್ನ ಹೆಲೆನ್ ಸಾವಿಕ್ ಮೊಮ್ಮಗ ಮಿಲಾನ್ ಪೊಪೋವಿಕ್ ತನ್ನ ಆಲ್ಬರ್ಟ್ ಐನ್ಸ್ಟೀನ್ ಶಾಡೋ ದಿ ಲೈಫ್ ಅಂಡ್ ಲೆಟರ್ಸ್ ಆಫ್ ಮಿಲೆವಾ ಮಾರಿಚ್ ಐನ್ಸ್ಟೀನ್ಸ್ ಫಸ್ಟ್ ವೈಫ್ ಅನ್ನೋ ಕೃತಿನಲ್ಲಿ ಅಲ್ಲಗೆಳೆದಿದ್ದಾನೆ. ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಮಗಳಿಗೆ ಬರೆದಂತ ಪತ್ರದಲ್ಲಿ E=mc² ಅಂತ ತಿಳಿಸ್ತಾನೆ. ಈ ಸೂತ್ರ 1946ಕ್ಕೆ ಮುಂಚೆ ಮಂಡಿಸಲ್ಪಟ್ಟಿರಲಿಲ್ಲ. ಆದ್ರಿಂದ ಈ ಪತ್ರ ಅಸಲಿ ಇಲ್ಲ ಅಂತ ಇತರರು ಸೂಚಿಸ್ತಾರೆ ಮತ್ತು ಅಸಲಿ ಇಲ್ಲ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಪತ್ರ ನಿಜವೇ ಅಂತ ತಿಳಿಯೋದಕ್ಕೆ ಹಲವಾರು ವೈಜ್ಞಾನಿಕ ಅಧ್ಯಯನಗಳನ್ನು ಕೂಡ ಮಾಡಲಾಗಿದೆ. ಇದಕ್ಕಾಗಿ ಸ್ಟೈಲೋಮೆಟ್ರಿಕ್ ಅಂತಕ್ಕಂಥ ಒಂದು ವೈಜ್ಞಾನಿಕ ವಿಧಾನವನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಈ ವಿಧಾನದಲ್ಲಿ ಒಬ್ಬ ವ್ಯಕ್ತಿ ಬಳಸ್ತಕ್ಕಂಥ ಭಾಷೆಯ ನಿರ್ದಿಷ್ಟ ಲಕ್ಷಣಗಳು ಮತ್ತು ಸ್ವರೂಪಗಳು ಇರ್ತವೆ. ಸ್ಟೈಲೋಮೆಟ್ರಿಕ್ ವಿಧಾನದಿಂದ ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಮಗಳಿಗೆ ಈ ಪತ್ರವನ್ನು ಬರೆದಿರಲಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರಲಾಗಿದೆ. ಆದ್ರಿಂದ ಮುಂದೆ ಅಲ್ಲಗಳೆಯಲಾಗದಂತ ಪುರಾವೆಗಳು ತಕ್ಕೋ ತನಕ ಐನ್ಸ್ಟೀನ್ ತನ್ನ ಮಗಳಿಗೆ ಬರೆದ ಈ ಪತ್ರ ಅಸಲಿ ಎಲ್ಲ ನಕಲಿ ಕೊಟ್ಟೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಖ್ಯಾತರ ಹೆಸರಿನಲ್ಲಿ ಹುಟ್ಟುಹಾಕ್ತಕ್ಕಂಥ ಇಂಥ ಸಂಗತಿಗಳು ವ್ಯಾಪಕವಾಗಿ ವೇಗವಾಗಿ ಹರಡೋದ್ರಿಂದ ಜನರಿಗೆ ಮಾನಸಿಕ ಮತ್ತು ಭೌತಿಕ ಕಸರತ್ತನ್ನ ಒದಗಿಸ್ತಕ್ಕಂಥ ಇಂಥ ಕಥೆಗಳನ್ನ ಕಟ್ಟತಕ್ಕಂಥವ್ರು ಯಾವಾಗಲೂ ಇರ್ತಾರೆ. ಇಂತಹ ಅಸಲಿ ಮತ್ತು ನಕಲಿಗಳನ್ನು ಕುರಿತಾದಂಥ ಚಾರಿತ್ರಿಕವಾದಂತಹ ಇತರ ಪ್ರಕರಣಗಳನ್ನ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.